ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನ ತೆಲಂಗಾಣದಲ್ಲಿ ಟಾಕ್ಸಿಕ್ ಸಿನಿಮಾಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಟಾಕ್ಸಿಕ್ ಟಿಕೆಟ್ ಬೆಲೆ ಹೆಚ್ಚಳಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸಿಂಗಲ್ ಸ್ಕ್ರೀನ್ಗಳಲ್ಲಿ ಟಿಕೆಟ್ಗೆ 50 ರೂಪಾಯಿ ಹೆಚ್ಚುವರಿ, ಇನ್ನು ಮಲ್ಟಿಪ್ಲೆಕ್ಸ್ ಗಳ ಟಿಕೆಟ್ಗಳೇನಿರುತ್ತೆ ಆ ದರದಲ್ಲಿ 100 ರೂಪಾಯಿ ಹೆಚ್ಚುವರಿ ಮಾಡೋದಕ್ಕೆ ಸರ್ಕಾರದಿಂದ ಅನುಮತಿ ದೊರೆತಿದೆ. ಸ್ಪೆಷಲ್ ಥಿಯೇಟರ್ಗಳಿಗೂ ಕೂಡ 100 ರೂಪಾಯಿ ಹೆಚ್ಚುವರಿಯಾದಂತಹ ಟಿಕೆಟ್ ಅನ್ನ ವಿಧಿಸಬಹುದು. ಈ ಹೆಚ್ಚುವರಿ ದರ GST ಸೇರಿ ಅನ್ವಯ ಆಗತ್ತೆ. ಆಗಸ್ಟ್ 26ರಿಂದ ಟಿಕೆಟ್ ದರ ಏರಿಕೆ ಏನಿದೆ ಅದು ಜಾರಿ ಆಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ತೆಲಂಗಾಣದಲ್ಲಿ ಟಾಕ್ಸಿಕ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಗುಡ್ ನ್ಯೂಸ್ ಇದು. ಆಗಸ್ಟ್ 26ರಿಂದ ಈ ಟಿಕೆಟ್ ಪ್ರೈಸ್ ಏನಿದೆ ದರ ಏರಿಕೆ ಜಾರಿ ಆಗುತ್ತೆ. ಸೆಪ್ಟೆಂಬರ್ 4ರವರೆಗೆ ಅಂದ್ರೆ ಕೇವಲ 10 ದಿನಗಳವರೆಗೂ ಮಾತ್ರ ಈ ದರ ಹೆಚ್ಚಳ ಇರುತ್ತೆ. ಪ್ರತಿದಿನ ಗರಿಷ್ಠ 5 ಶೋಗಳಿಗೆ ಮಾತ್ರ ಈ ಹೆಚ್ಚುವರಿ ದರ ಅನ್ವಯ ಆಗುತ್ತೆ. ಟಾಕ್ಸಿಕ್ ನ ಮೊದಲ 10 ದಿನಗಳಲ್ಲಿ ಆಯ್ದ 5 ಶೋಗಳಿಗೆ ಟಿಕೆಟ್ನ ಪ್ರೈಸ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ತೆಲಂಗಾಣದಲ್ಲಿ ಟಾಕ್ಸಿಕ್ ಸಿನಿಮಾಕ್ಕೆ ಇದು ಗುಡ್ ನ್ಯೂಸ್. ಅಂದ್ರೆ ಈಗ ಹಿಂದೆ ಪ್ರೈಸ್ಗಳು ಏನಿರುತ್ತೆ ಅದರ ಮೇಲೆ ಹೆಚ್ಚುವರಿಯಾಗಿ 50 ರೂಪಾಯಿ, ಅಂದ್ರೆ ಈ ಸಿಂಗಲ್ ಸ್ಕ್ರೀನ್ಗಳಿರುತ್ತಲ್ಲ ಅಲ್ಲಿನ ಟಿಕೆಟ್ಗಳಲ್ಲಿ 50 ರೂಪಾಯಿ ಜಾಸ್ತಿ, ಇನ್ನು ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಲ್ಲಿರುವಂಥ ಟಿಕೆಟಿಗೆ 100 ರೂಪಾಯಿ ಜಾಸ್ತಿ, ಸ್ಪೆಷಲ್ ಥಿಯೇಟರ್ಗಳಿಗೂ ಕೂಡ 100 ರೂಪಾಯಿ ಹೆಚ್ಚುವರಿಯಾಗಿ, ಅಂದ್ರೆ ಇದು GST ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಸೆಪ್ಟೆಂಬರ್ 4ರವರೆಗೆ 10 ದಿನ ಮಾತ್ರ ಈ ದರ ಹೆಚ್ಚಳ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ್, ಒಂದ್ ಕಡೆ ಟಾಕ್ಸಿಕ್ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿದೆ, ಮತ್ತೊಂದ್ ಕಡೆ ಈಗ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಒಂದ್ ಕಡೆ ಟೆಂಪಲ್ ರನ್, ಮತ್ತೊಂದ್ ಕಡೆ ತೆಲಂಗಾಣದ ವಿಚಾರವಾಗಿ ಈ ಎರಡೂ ವಿಚಾರಗಳ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಲಕ್ಷ್ಮೀನಾರಾಯಣ್? ಪ್ರಭು, ನೀವು ಹೇಳ್ದಂಗೆ ಆಂಧ್ರ ಮತ್ತೆ ತೆಲಂಗಾಣದಲ್ಲಿ ಎರಡೂ ರಾಜ್ಯಗಳಲ್ಲಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗು ಇವತ್ತು ಮಧ್ಯಾಹ್ನ 12:30 1 ಗಂಟೆವರೆಗೂ ಓಪನ್ ಆಗಿರ್ಲಿಲ್ಲ. ಅದಕ್ಕೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿತ್ತು ಅಲ್ಲಿಂದ ಡಿಸ್ಟ್ರಿಬ್ಯೂಟರ್ ಮತ್ತೆ ಇಲ್ಲಿನ ಪ್ರೊಡ್ಯೂಸರ್ಸ್ ಮಧ್ಯೆ. ಅದೆಲ್ಲವೂ ನಿವಾರಣೆ ಆಗಿ ಇವತ್ತು 12:30 ಸುಮಾರಿಗೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಕೂಡ ಓಪನ್ ಆಗಿದೆ. ಅಲ್ಲಿ ಟಿಕೆಟ್ ಪ್ರೈಸ್ಗಳನ್ನ ನಾವು ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಇದ್ದಂಗೆ ಅಲ್ಲಿ ಅಂದ್ರೆ ಎರಾಬಿರಿ ಟಿಕೆಟ್ ಪ್ರೈಸ್ಗಳನ್ನ ಇಡೋದಕ್ಕೆ ಅಲ್ಲಿ ಸಾಧ್ಯವಿಲ್ಲ. ಯಾಕಂದ್ರೆ ಏಕರೂಪ ಟಿಕೆಟ್ ನೀತಿ ದರ ಅಲ್ಲಿ ಅಪ್ಲೈ ಆಗುತ್ತೆ. ಹಾಗಾಗಿ ಈ ತರ ಬಿಗ್ ಸ್ಕೇಲ್ ಅಲ್ಲಿ ಬಿಗ್ ಬ್ಯಾನರ್ ಸಿನಿಮಾ ಮಾಡಿದಾಗ 400 ಕೋಟಿ 500 ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದಾಗ ಅವುಗಳನ್ನ 50 ರೂಪಾಯಿ 99 ರೂಪಾಯಿ ಟಿಕೆಟ್ ಇಟ್ಟು ಅದನ್ನ ರಿಕವರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಏಕರೂಪ ಟಿಕೆಟ್ ನೀತಿ ದರ ಎಲ್ಲೆಲ್ಲಿರುತ್ತೋ ಅಲ್ಲಿನ ಸರ್ಕಾರಗಳಿಗೆ ಪ್ರೊಡ್ಯೂಸರ್ಗಳು ಮನವಿ ಮಾಡ್ತಾರೆ. ಆ ಮನವಿಗೆ ಹೋಗೊಟ್ಟು ಸರ್ಕಾರ ಕೂಡ ಒಂದು 10 ದಿನಗಳ ಕಾಲ ಅಥವಾ 2 ವಾರಗಳ ಕಾಲ ಅಥವಾ 1 ವಾರದ ಕಾಲ ಟಿಕೆಟ್ ಪ್ರೈಸ್ ಅನ್ನ ಪರಾಮರ್ಶಿಸಿ 50 ರೂಪಾಯಿ ಅಥವಾ 100 ರೂಪಾಯಿ ಹೆಚ್ಚಿಸೋದಿಕ್ಕೆ ಮಾನ್ಯತೆ ಕೊಡುತ್ತೆ, ಅನುಮತಿ ಕೊಡುತ್ತೆ. ಆ ನಿಟ್ಟಿನಲ್ಲಿ KVN ಪ್ರೊಡಕ್ಷನ್ಸ್ ಮತ್ತೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಯಶೋರ ಸಹ ನಿರ್ಮಾಣದ ಈ ಟಾಕ್ಸಿಕ್ ಸಿನಿಮಾಗೂ ಕೂಡ ಆಂಧ್ರ ತೆಲಂಗಾಣದಲ್ಲಿ 10 ದಿನಗಳ ಮಟ್ಟಿಗೆಗೆ ಟಿಕೆಟ್ ಪ್ರೈಸ್ ಅನ್ನ ಹೈಕ್ ಮಾಡಿದೆ. ಸೊ ಅಲ್ಲಿಗೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ನಾರ್ಮಲ್ ಟಿಕೆಟ್ ಪ್ರೈಸ್ ಏನಿರುತ್ತೋ ಅದಕ್ಕೆ ಆಡ್ ಆನ್ 50 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ, ಅಂದ್ರೆ ಇನ್ಕ್ಲೂಡಿಂಗ್ GST. ಮಲ್ಟಿಪ್ಲೆಕ್ಸ್ ಮತ್ತೆ ಸ್ಪೆಷಲ್ ಥಿಯೇಟರ್ಗಳಲ್ಲೂ ಕೂಡ 100 ರೂಪೀಸ್ ಅನ್ನ ಹೆಚ್ಚುವರಿ ಮಾಡಿದ್ದಾರೆ. ಸೊ ಹಾಗಾಗಿ ಇದೊಂಥರ ಪ್ರೊಡ್ಯೂಸರ್ಸ್ಗೆ ವರದಾನ ಅಂತಂದೇ ಹೇಳ್ಬೋದು. ಸೊ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಲೇಟ್ ಆಗಿ ಓಪನ್ ಆದ್ರೂ ಕೂಡ ಅಲ್ಲೊಂದ್ ಕಡೆ ಅವರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದರಿಂದ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುವ ಒಂದು ನಿರೀಕ್ಷೆ ಇದೆ ಅಂತ ಹೇಳ್ಬೋದು. ಮತ್ತೊಂದು ವಿಚಾರ ಹೇಳೋದಾದ್ರೆ, ಯಶ್ ಅವರ ಇಷ್ಟ ದೈವ ಯಾವುದು ಅಂತ ಕೇಳಿದ್ರೆ ಅವರು ಸಣ್ಣ ಮಗುವಾಗಿದ್ದಾಗಿಂದ ಹೇಳ್ತಾ ಇದ್ದಿದ್ದು ಒಂದೇ, ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಅಂತಕ್ಕಂಥದ್ದು. ಅವರು ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕೂಡ ತಮ್ಮ ಇಲ್ಲಿ ತನಕ ಸೊ ಆ ಸಿನಿಮಾದ ರಿಲೀಸ್ಗೆ 1 or 2 days ಬಿಫೋರ್ ಟೆಂಪಲ್ ರನ್ ಮಾಡ್ತಾರೆ. ಅದರಲ್ಲೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತಾರೆ. ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಇವತ್ತು ಕೂಡ ಮಂಗಳೂರಿಗೆ ಅಂದ್ರೆ ನಿನ್ನೆ ತಮಿಳುನಾಡಿನ ಚೆನ್ನೈನ ಜವಾಹರ್ಲಾಲ್ ನೆಹರು ಇಂಡೋರ್ ಸ್ಟೇಡಿಯಂ ಅಲ್ಲಿ ತಮಿಳು ಪ್ರೀ ರಿಲೀಸ್ ಇವೆಂಟ್ ಅನ್ನ ಮುಗಿಸ್ಕೊಂಡಂತ ಯಶ್ ಅವರು ಚೆನ್ನೈಯಲ್ಲೇ ತಂಗಿದ್ರು. ಚೆನ್ನೈಯಿಂದ ನೇರವಾಗಿ ಮಂಗಳೂರು ಏರ್ಪೋರ್ಟ್ ಬಂದು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳದ ಮಧ್ಯದಲ್ಲಿ ಇರ್ತಕ್ಕಂಥ ಸೂರ್ಯ ಟೆಂಪಲ್ಗೂ ವಿಸಿಟ್ ಮಾಡಿ ಆನಂತರ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳ ಜೊತೆ ವೀರೇಂದ್ರ ಹೆಗ್ಡೆ ಅವರ ಜೊತೆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಅವರ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ಜೊತೆಗೆ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದಾರೆ. ಯಶ್ ಅವರಿಗೆ ನಿರ್ಮಾಪಕರಾದಂತ KVN ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು ನಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ನಾಳೆ ಬರೋಬ್ಬರಿ 12,000 ಸ್ಕ್ರೀನ್ಗಳಲ್ಲಿ ವಿಶ್ವದಾದ್ಯಂತ ಟಾಕ್ಸಿಕ್ ವಿಶ್ವರೂಪ ದರ್ಶನ ಆಗ್ತಾ ಇದೆ.
ಸೊ ಇದು ಕನ್ನಡ ಚಿತ್ರರಂಗದ ಮಟ್ಟಿಗೆ ಬಿಗ್ಗೆಸ್ಟ್ ರಿಲೀಸ್ ಅಂತ ಹೇಳ್ಬೋದು. ಸೊ ಯಶ್ ಅವರು KGF ಮೂಲಕ ಒಂದು ದೊಡ್ಡ ದಾಖಲೆಯನ್ನ ಬರೆದಿದ್ರು. ಆ ಎಲ್ಲಾ ತನ್ನ ದಾಖಲೆಗಳನ್ನ ತಾವೇ ಮುರಿದು ಮತ್ತೊಂದು ಸಾರ್ವಕಾಲಿಕ ದಾಖಲೆ ಬರೆಯೋದಕ್ಕೆ ನಾಳೆ ಸಜ್ಜಾಗಿದ್ದಾರೆ. ಸೊ ಜನ ಅದನ್ನ ಹೇಗೆ ಸ್ವೀಕರಿಸ್ತಾರೆ ಏನು ಅನ್ನೋದನ್ನ ನೋಡ್ಬೇಕು ಪ್ರಭು. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.